Hi guys, welcome back to our channel for more cricketing updates. Guys, ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫಿಫ್ತ್ T20 ಮ್ಯಾಚ್ ನಡೀತೈತೆ. ಎಲ್ಲಿ ಅಂದರೆ ಟ್ರಿವೆಂಡ್ರಮ್ ಗ್ರೀನ್ಫೀಲ್ಡ್ ಸ್ಟೇಡಿಯಂ. ಅದು ಸ್ಟ್ಯಾಟ್ಸ್ ಏನು, ಇಂಡಿಯನ್ ಪ್ಲೇಯಿಂಗ್ ಲೆವೆನಲ್ಲಿ ಎರಡು ಚೇಂಜಸ್ ಇದೆ, ನ್ಯೂಜಿಲೆಂಡ್ ಪ್ಲೇಯಿಂಗ್ ಲೆವೆನಲ್ಲೂ ಎರಡು ಚೇಂಜಸ್ ಇದೆ, ಯಾರ್ಯಾರಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ಯಾಟ್ ಕಮಿನ್ಸ್ ರೂಲ್ಡ್ ಔಟು. ಇನ್ನು WPLನಲ್ಲಿ ಎರಡು ಟೀಮ್ ಕ್ವಾಲಿಫೈ ಆಗಿದ್ದಾರೆ. ಲಾಸ್ಟ್ ಟೀಮ್ ಯಾರು ಆಗ್ತಾರೆ, ಪಾಸಿಬಿಲಿಟಿ ಏನೇನಿದೆ ಅಂತ ವಿಡಿಯೋ ತಿಳಿಸ್ಕೊಡ್ತೀನಿ. ಯಾರು ಫಸ್ಟ್ ಟೈಮ್ ನೋಡ್ತೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನು ಟ್ರಿವೆಂಡ್ರಮ್ನ ಸ್ಟ್ಯಾಟ್ಸ್ ನೋಡೋದಾದ್ರೆ, ಟ್ರಿವೆಂಡ್ರಮ್ನಲ್ಲಿ 4 ಮ್ಯಾಚ್ ನಡೆದಿದೆ. ಬ್ಯಾಟಿಂಗ್ ಟೀಮು 2 ಮ್ಯಾಚ್ ಗೆದ್ದಿದ್ರೆ, ಬಾಲಿಂಗ್ ಟೀಮು 2 ಮ್ಯಾಚ್ ಗೆದ್ದಿದೆ. ಟ್ರಿವೆಂಡ್ರಮ್ನಲ್ಲಿ ಹೈಯೆಸ್ಟ್ ಟೋಟಲ್ ಎಷ್ಟಂದರೆ 235 ಫಾರ್ 4 ವಿಕೆಟ್ಸು, ಅದು ಇಂಡಿಯಾನೇ ಹೊಡೆದಿರೋದು. ಲೋಯೆಸ್ಟ್ ಟೋಟಲ್ 61 ಫಾರ್ 8 ವಿಕೆಟ್ಸು, ಅದು 8 ಓವರ್ಸ್ನಲ್ಲಿ ಅದು ನ್ಯೂಜಿಲೆಂಡೇ ಹೊಡೆದಿರೋದು. ಫಸ್ಟ್ ಬ್ಯಾಟಿಂಗ್ ಆ್ಯಾವ್ರೇಜ್ ಅಂದರೆ 144.8, ಸೆಕೆಂಡ್ ಬ್ಯಾಟಿಂಗ್ ಆ್ಯಾವ್ರೇಜು 133.6 ಇದೆ. ಬೆಸ್ಟ್ ಬೌಲಿಂಗ್ ಆ್ಯಾವ್ರೇಜು ಇವಾಗೂ ಕೂಡ ಹರ್ಷದೀಪ್ದೇ ಇದೆ. ಎಷ್ಟು ಅಂದರೆ 32 ಫಾರ್ 3 ವಿಕೆಟ್ಸ್. ಟ್ರಿವೆಂಡ್ರಮ್ ಪಿಚ್ ಬಗ್ಗೆ ಹೇಳೋದಾದರೆ, ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚು, ರೆಡ್ ಸಾಯಿಲ್ ವಿಕೆಟು, ಫ್ಲ್ಯಾಟ್ ವಿಕೆಟು. ಫಸ್ಟ್ 2 ಓವರ್ಸ್ ಮಾತ್ರ ಪೇಸ್ಗೆ ಹೆಲ್ಪ್ ಆಗುತ್ತೆ, ಸ್ವಲ್ಪ ಸ್ವಿಂಗ್ ಆಗ್ಬೋದು ಬಾಲು, ಬಟ್ ಸ್ಟಾರ್ಟಿಂಗ್ 2 ಓವರ್ಸ್ನಲ್ಲಿ ಮಾತ್ರ. ಅದಾದ್ಮೇಲೆ ಪ್ಯೂರ್ ಬ್ಯಾಟಿಂಗ್ ಪಿಚ್ಚು, ಸ್ಪಿನ್ನರ್ಸ್ಗೆ ಸ್ವಲ್ಪ ಲೈಟಾಗಿ ಸ್ಪಿನ್ ಆಗ್ಬೋದು. ಸೆಕೆಂಡ್ ಬ್ಯಾಟಿಂಗ್ ಆಡೋರಿಗೆ ಈಸಿ ಆಗುತ್ತೆ, ಯಾಕಂದರೆ ಡ್ಯೂ ಫ್ಯಾಕ್ಟರ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಟ್ರಿವೆಂಡ್ರಮ್ನಲ್ಲಿ. ಈ ಪಿಚ್ನಲ್ಲಿ ಹೈಯೆಸ್ಟ್ ಬ್ಯಾಟಿಂಗ್ ಸ್ಕೋರ್ 235 ಇರೋದು. ಆ ರೆಕಾರ್ಡು ಬ್ರೇಕ್ ಆಗ್ಬೋದು. 240, 250 ಹೊಡಿಬೋದು ಇಂಡಿಯನ್ ಬ್ಯಾಟಿಂಗ್ ಟೀಮು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ. ಪ್ಲೇಯಿಂಗ್ ಲೆವೆಲಲ್ಲಿ 2 ಚೇಂಜಸ್ಸು. ಇಶಾನ್ ಕಿಶನ್ ಬರ್ತವ್ರೆ. ಯಾರು ಬದಲು ಅಂದರೆ ಹಾರ್ದಿಕ್ ಪಾಂಡ್ಯ ಬದಲು. ಇನ್ನೊಂದು ಕಡೆ ಅಕ್ಷರ್ ಪಟೇಲ್ ಬರ್ತವ್ರೆ ರವಿ ಬಿಷ್ಣೋಯ್ ಪ್ಲೇಸ್ನಲ್ಲಿ. ನ್ಯೂಜಿಲೆಂಡ್ ಸ್ಕ್ವಾಡಲ್ಲಿ 2 ಚೇಂಜ್ ಇದೆ. ಲಾಕಿ ಫರ್ಗೂಸನ್ ಬರ್ತವ್ರೆ ಜಾಕ್ರಿ ಫೋಕ್ಸ್ ಬದಲು. ಫಿನ್ ಆಲೆನ್ ಬರ್ತವ್ರೆ ಡೆವನ್ ಕಾನ್ವೆ ಬದಲು. ಫಿನ್ ಆಲೆನ್ ಸಿಕ್ಕಾಪಟ್ಟೆ ಡೇಂಜರಸ್ ಪ್ಲೇಯರ್, ಸೇಮ್ ಅಭಿಷೇಕ್ ಶರ್ಮಾ ಥರನೇ ಆಡ್ತಾರೆ. 183 ಸ್ಟ್ರೈಕ್ ರೇಟು, 100, 2 ಹಾಫ್ ಸೆಂಚುರೀಸು. BBLನಲ್ಲಿ ಇವಾಗ ಕಪ್ ಗೆಲ್ಕೊಂಬರ್ತವ್ರೆ, ಕಾನ್ಫಿಡೆನ್ಸ್ ಹೈ ಇರುತ್ತೆ. ನೋಡೋಣ ಏನಾಗುತ್ತೆ ಅಂತ. ನಿನ್ನೆ WPLನಲ್ಲಿ ಗುಜರಾತ್ ಜೈನ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಇತ್ತು. ಎಲ್ಲರೂ ಅಂದ್ಕೊಂಡಿದ್ರು ಮುಂಬೈ ಇಂಡಿಯನ್ಸ್ ಮ್ಯಾಚ್ ಗೆದ್ದು 8 ಪಾಯಿಂಟ್ಸ್ ತೊಗೊಂಡು ಎಲಿಮಿನೇಟರ್ಗೆ ಕ್ವಾಲಿಫೈ ಆಗ್ತಾರೆ ಅಂತ. ಅದಕ್ಕೆ ಎಲ್ಲರಿಗೂ ಶಾಕ್ ಕೊಟ್ಟು ಗುಜರಾತ್ ಜೈನ್ಸ್ ಗೆದ್ದಿದ್ದಾರೆ. ಫಸ್ಟ್ ಟೈಮ್ 9 ಮ್ಯಾಚ್ ಆಡಿ ಫಸ್ಟ್ ಮ್ಯಾಚ್ ಗೆದ್ದಿದ್ದಾರೆ ಗುಜರಾತ್ ಜೈನ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್. ಆದ್ದರಿಂದ ಪಾಯಿಂಟ್ಸ್ ಟೇಬಲ್ ಸಿಕ್ಕಾಪಟ್ಟೆ ಬದಲಾವಣೆ ಆಗಿದೆ. ಫಸ್ಟ್ ಪ್ಲೇಸ್ನಲ್ಲಿ RCBನೇ ಇದ್ದಾರೆ. RCB ಡೈರೆಕ್ಟ್ ಫೈನಲ್ಗೆ ಹೋಗಾಯಿತು. ನಿನ್ನೆ ಮ್ಯಾಚ್ ಗುಜರಾತ್ ಜೈನ್ಸ್ ಗೆದ್ದಿರೋದ್ರಿಂದ ಸೆಕೆಂಡ್ ಪ್ಲೇಸಿಗೆ ಬಂದಿದ್ದಾರೆ ಗುಜರಾತ್ ಜೈನ್ಸ್, ಮತ್ತು ಎಲಿಮಿನೇಟರ್ಗೆ ಕ್ವಾಲಿಫೈ ಆಗಿದ್ದಾರೆ. 3ನೇ ಪ್ಲೇಸ್ನಲ್ಲಿ ಈಗಲೂ ಕೂಡ ಮುಂಬೈ ಇಂಡಿಯನ್ಸ್ ಇದ್ದಾರೆ. ಅವ್ರಿಗೆ +0.06 ನೆಟ್ ರನ್ ರೇಟ್ ಇದೆ. ಅದಕ್ಕೆ ಮುಂಬೈ ಇಂಡಿಯನ್ಸು 3rd ಪ್ಲೇಸ್ನಲ್ಲಿದ್ದಾರೆ. 4th ಪ್ಲೇಸ್ನಲ್ಲಿ DC ಇದ್ದಾರೆ. DC ಅವ್ರಿಗೆ -0.16 ಇದೆ. ಲಾಸ್ಟ್ ಪ್ಲೇಸ್ನಲ್ಲಿ UP ವಾರಿಯರ್ಸ್ ಇದ್ದಾರೆ, -1.15. ಇವಾಗ 3 ಟೀಮ್ಗೆ ಇನ್ನೂ ಚಾನ್ಸಸ್ ಇದೆ ಲಾಸ್ಟ್ ಸ್ಪಾಟ್ಗೆ ಫೈಟ್ ಮಾಡೋದಕ್ಕೆ. ಟೀಮು ಮುಂಬೈ ಇಂಡಿಯನ್ಸ್ ಹೆಂಗೆ ಕ್ವಾಲಿಫೈ ಆಗ್ತಾರೆ ಅಂದರೆ, ನೆಕ್ಸ್ಟ್ ಮ್ಯಾಚು DC ವರ್ಸಸ್ UP ವಾರಿಯರ್ಸ್. ಅದರಲ್ಲಿ DC ಸೋತೋಗಿ UP ವಾರಿಯರ್ಸ್ ಗೆದ್ದರೆ ಮುಂಬೈ ಇಂಡಿಯನ್ಸು ಡೈರೆಕ್ಟ್ ಕ್ವಾಲಿಫೈ ಆಗ್ತಾರೆ ಪ್ಲೇ ಆಫ್ಸ್ಗೆ, ಅಂದರೆ ಎಲಿಮಿನೇಟರ್ಗೆ ಗುಜರಾತ್ ಜೊತೆ ಆಡೋದಕ್ಕೆ. ಡೆಲ್ಲಿ ಕ್ಯಾಪಿಟಲ್ಸ್ ಹೆಂಗೆ ಪ್ಲೇ ಆಫ್ಸ್ಗೆ ಹೋಗ್ತಾರೆ ಅಂದರೆ, ನೆಕ್ಸ್ಟ್ ಮ್ಯಾಚು UP ವಾರಿಯರ್ಸ್ ಜೊತೆ ಮ್ಯಾಚ್ ಇದೆಯಲ್ಲ, ಆ ಮ್ಯಾಚ್ ಗೆದ್ದರೆ ಡೆಲ್ಲಿ ಕ್ಯಾಪಿಟಲ್ಸು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗ್ತಾರೆ, ಮತ್ತು ಗುಜರಾತ್ ಜೈನ್ಸ್ ಜೊತೆ ಫೈಟಿಂಗ್ ಆಡ್ತಾರೆ ಎಲಿಮಿನೇಟರ್ನಲ್ಲಿ. ಲಾಸ್ಟ್ ಟೀಮ್ UP ವಾರಿಯರ್ಸ್ ಕ್ವಾಲಿಫಿಕೇಷನ್ ಸಿನಾರಿಯೋ ಇದೆ, ಆದರೆ ವೆರಿ ಡಿಫಿಕಲ್ಟ್. ಯಾಕಂದರೆ ಅವ್ರ ನೆಟ್ ರನ್ ರೇಟ್ -1.15 ಇದೆ. ಅವ್ರ ಕ್ವಾಲಿಫಿಕೇಷನ್ ಸಿನಾರಿಯೋ ನೋಡೋದಾದರೆ, ಅವರು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮ್ಯಾಚ್ ಗೆಲ್ಲಬೇಕಾಗುತ್ತೆ. ಎಷ್ಟು ರನ್ನಿಂದ ಗೆಲ್ಲಬೇಕಂದ್ರೆ 150 ರನ್ಸಿಂದ ಗೆಲ್ಲಬೇಕಾಗುತ್ತೆ. ಅವರು ಟಾಪ್ 3ಗೆ ಹೋಗ್ಬೇಕಂದ್ರೆ ಚೇಸಿಂಗ್ ಮಾಡ್ತಾಯಿದ್ರೆ 70 ರನ್ಸ್ನ ಜಸ್ಟ್ 2 ಓವರ್ಸ್ನಲ್ಲಿ ಹೊಡಿಬೇಕಾಗುತ್ತೆ. 70 ರನ್ಸ್ನ 2 ಓವರ್ಸ್ನಲ್ಲಿ ಹೊಡೆಯೋದು ಸಿಕ್ಕಾಪಟ್ಟೆ ಕಷ್ಟ, ಯಾಕಂದರೆ ಎಲ್ಲ ಬಾಲು 6 ಹೊಡಿಬೇಕಾಗುತ್ತೆ. 150 ರನ್ಸಿಂದ ಗೆಲ್ಲಬೇಕು, ಅದು ಕಷ್ಟನೇ, ಆದರೆ ಪಾಸಿಬಲ್ ಇದೆ. ಪಾಸಿಬಿಲಿಟಿ 0.1%, 0.5% ಇದೆ ಅಷ್ಟೇ.